ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸ್ ಆಫ್ ಆಡಿಟಿಂಗ್ ಏನಿದೆ ಅದಕ್ಕೆ ಸಂಬಂಧಪಟ್ಟ 2 ಮಾರ್ಕ್ಸ್ ಕ್ವಶನ್ ಅಂಡ್ ಆನ್ಸರ್ಸ್ನ ಯಾವ ಕ್ವಶನ್ಸ್ ಎಲ್ಲ ಕೇಳಿದ್ದಾರೆ ಮತ್ತೆ ಯಾವುದೆಲ್ಲ ಕ್ವಶನ್ಸ್ ನ ಕೇಳಬಹುದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಬನ್ನಿ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ ಫಸ್ಟ್ ಕ್ವಶನ್ ಬಂದು ಹೂ ಈಸ್ ಆಡಿಟರ್ ಅಂತ ಕೇಳಿದ್ದಾರೆ. ಸೊ ನೋಡಿ, ಆಡಿಟರ್ ಈಸ್ ಅನ್ ಇಂಡಿಪೆಂಡೆಂಟ್ ಕ್ವಾಲಿಫೈಡ್ ಪರ್ಸನ್ ಅಪಾಯಿಂಟೆಡ್ ಟು ಎಕ್ಸಾಮೈನ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಅಂಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಆಫ್ ಎ ಬಿಸ್ನೆಸ್. ಅಂದ್ರೆ ಆಡಿಟರ್ ಅಂತಕ್ಕಂದ್ರೆ ಒಬ್ಬ ಪರ್ಸನ್ ಅವನ ಕಂಪನಿ ಅಪಾಯಿಂಟ್ ಮಾಡ್ಕೊಂಡಿರುತ್ತೆ ಬಿಕಾಸ್ ಆಫ್ ಟು ಎಕ್ಸಾಮೈನ್ ಅಂಡ್ ವೆರಿಫೈ ಬುಕ್ಸ್ ಆಫ್ ಅಕೌಂಟ್ಸ್ ನ ವೆರಿಫೈ ಮಾಡ್ಲಿಕ್ಕೆ ಮತ್ತೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ಆ ಒಂದು ಕಂಪನಿಗೆ ಸಂಬಂಧಪಟ್ಟ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅನ್ನ ವೆರಿಫೈ ಮಾಡ್ಕೊಳ್ಳಿಕ್ಕೆ ಅಪಾಯಿಂಟ್ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯನ್ನ ನಾವು ಆಡಿಟರ್ ಅಂತ ಕರಿತೀವಿ. ಸೊ ಅಲ್ಲಿ ಕ್ವಾಲಿಫೈಡ್ ಪರ್ಸನ್ ಅಂತ ಬರೀಬೇಕು, ಯಾಕಂದ್ರೆ ಯಾರನ್ನ ಬೇಕೋ ಅವ್ರನ್ನ ನಾವು ಆಡಿಟರ್ ಆಗಿ ಅಪಾಯಿಂಟ್ ಮಾಡ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ದ ಪರ್ಸನ್ ಒನ್ ಹೂ ಒಬ್ಟೈನ್ ಮೆಂಬರ್ಶಿಪ್ ಫ್ರಮ್ ICAI ಇಂದ ಯಾರು ಮೆಂಬರ್ಶಿಪ್ ಅನ್ನ ತಗೊಂಡಿರ್ತಾನೆ ಅವನ್ನ ನಾವು ಕ್ವಾಲಿಫೈಡ್ ಪರ್ಸನ್ ಅಂತ ಕರಿತೀವಿ. ಸೊ ಹಾಗಾಗಿ ಅವ್ರನ್ನ ನಾವು ಆಡಿಟರ್ ಅಂತ ಕರೀತಕ್ಕಂಥದ್ದು. ಡಿಫೈನ್ ಆಡಿಟಿಂಗ್ ಅಂತ ಇದೆ ನೋಡಿ. ಆಡಿಟಿಂಗ್ ಈಸ್ ಎ ಸಿಸ್ಟಮ್ಯಾಟಿಕ್ ಎಕ್ಸಾಮಿನೇಷನ್ ಅಂಡ್ ವೆರಿಫಿಕೇಶನ್ ಆಫ್ ಅಕೌಂಟಿಂಗ್ ರೆಕಾರ್ಡ್ಸ್ ಅಂಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಟು ಅಸರ್ಟೈನ್ ದೈರ್ ಅಕ್ಯುರಸಿ ಅಂಡ್ ಫೇರ್ನೆಸ್. ನೋಡಿ, ಆಡಿಟಿಂಗ್ ಅಂದ್ರೆ ಆಡಿಟಿಂಗ್ ಅನ್ನೋದೇ ಒಂದು ಸಿಸ್ಟಮ್ಯಾಟಿಕ್ ಎಕ್ಸಾಮಿನೇಷನ್ ಅಂಡ್ ವೆರಿಫಿಕೇಶನ್. ಈ ಎರಡು ವರ್ಡ್ ನಿಮಗೆ ಗೊತ್ತಿರಬೇಕು. ಸೊ ಸಿಸ್ಟಮ್ಯಾಟಿಕ್ ಎಕ್ಸಾಮಿನೇಷನ್ ಅಂಡ್ ವೆರಿಫಿಕೇಶನ್ಸ್ ಆಫ್ ಅಕೌಂಟಿಂಗ್ ರೆಕಾರ್ಡ್ಸ್ ಅಂಡ್ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಏನೇನು ರೆಕಾರ್ಡ್ ಮಾಡಿರ್ತಾರೆ ಎಲ್ಲದನ್ನು ಕೂಡ ಎಕ್ಸಾಮೈನ್ ಮಾಡಿ ವೆರಿಫೈ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ ನಾವು ಆಡಿಟಿಂಗ್ ಅಂತ ಕರೀತಕ್ಕಂಥದ್ದು. ಬಿಕಾಸ್ ಆಫ್ ಟು ಅಸರ್ಟೈನ್ ಟು ನೋ ದೈರ್ ಅಕ್ಯುರೇಸಿ ಅಂಡ್ ದಿ ಫೇರ್ನೆಸ್. ಅವರ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಏನು ಅಕ್ಯುರೇಸಿ ಮೇಂಟೈನ್ ಮಾಡಿದ್ದಾರೆ, ಫೇರ್ನೆಸ್ ಏನಿದೆ ಅನ್ನೋದನ್ನ ಎಕ್ಸಾಮೈನ್ ಮಾಡ್ತಕ್ಕಂಥದ್ದನ್ನ ನಾವು ಆಡಿಟಿಂಗ್ ಅಂತ ಕರಿತೀವಿ. ವಾಟ್ ಈಸ್ ಆಡಿಟ್ ಪ್ಲಾನಿಂಗ್ ಅಂತ ಇದೆ ನೋಡಿ. ಆಡಿಟ್ ಪ್ಲಾನಿಂಗ್ ಅಂತಕ್ಕಂಥದ್ದು ಇಟ್ ಈಸ್ ದಿ ಪ್ರೋಸೆಸ್ ಆಫ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ ದಿ ಆಡಿಟ್ ಪ್ರೊಸೀಜರ್ಸ್, ಟೈಮ್ ಶೆಡ್ಯೂಲ್, ರಿಸೋರ್ಸ್ ರಿಕ್ವೈರ್ಡ್ ಟು ಕಂಡಕ್ಟ್ ಅನ್ ಆಡಿಟ್ ಎಫಿಷಿಯೆಂಟ್ಲಿ ಅಂಡ್ ಎಫೆಕ್ಟಿವ್ಲಿ. ಅಂದ್ರೆ ಆಡಿಟ್ ಪ್ಲಾನಿಂಗ್ ಅಂತಕ್ಕಂಥದ್ದು ಅಡ್ವಾನ್ಸ್ ಆಗಿ ಏನೇನು ಆಡಿಟ್ ಅನ್ನ ಮಾಡಬೇಕಾಗುತ್ತೆ ಅನ್ನೋದನ್ನ ಗೆಟಿಂಗ್ ಥಿಂಗ್ಸ್ ಇನ್ ಅಡ್ವಾನ್ಸ್ ಆಗಿ ರೆಡಿ ಮಾಡ್ತಕ್ಕಂಥದ್ದು. ಆಡಿಟ್ ಪ್ರೊಸೀಜರ್ಸ್ ಹೇಗೆ ಮಾಡಬೇಕು, ಯಾವ ಟೈಮ್ ಶೆಡ್ಯೂಲ್ ಕೊಡಬೇಕು, ಯಾವ ತರ ಏನೆಲ್ಲ ರಿಸೋರ್ಸ್ ರಿಕ್ವೈರ್ಡ್ ಇದೆ ಆ ಒಂದು ಆಡಿಟ್ ಅನ್ನ ಎಫೆಕ್ಟಿವ್ ಆಗಿ ಎಫಿಷಿಯೆಂಟ್ ಆಗಿ ಪ್ರಾಪರ್ ಆಗಿ ಕಂಪ್ಲೀಟ್ ಮಾಡ್ಲಿಕ್ಕೆ ಏನೆಲ್ಲ ರೆಡಿ ಮಾಡ್ಕೋಬೇಕು ಅನ್ನೋದಿರುತ್ತಲ್ಲಪ್ಪ, ಅದನ್ನ ಪ್ಲಾನಿಂಗ್ ಅಂತ ಕರಿತೀವಿ. ಆಡಿಟ್ ಪ್ಲಾನಿಂಗ್ ಇಸ್ ದಿ ಪ್ರೋಸೆಸ್ ಆಫ್ ಡಿಸೈಡಿಂಗ್ ಇನ್ ಅಡ್ವಾನ್ಸ್ relating to audit procedure, time schedule, resource required to conduct audit effectively and efficiently. Mention any 2 types of audit reports ಅಂತ ಕೇಳಿದ್ರೆ ಸೊ ಎರಡು ನೆನಪಲ್ಲಿ ಇಟ್ಕೊಂಡಿರಿ. ಒಂದು ಅನ್ಕ್ವಾಲಿಫೈಡ್ ರಿಪೋರ್ಟ್, ಇನ್ನೊಂದು ಕ್ವಾಲಿಫೈಡ್ ರಿಪೋರ್ಟ್ ಅಂತ ಬರೆದ್ರೆ ಸಾಕು. ವಾಟ್ ಈಸ್ ವೆರಿಫಿಕೇಶನ್ಸ್ ಅಂತ ಕೇಳ್ತಾರೆ. ವೆರಿಫಿಕೇಶನ್ ಇಸ್ ದಿ ಪ್ರೋಸೆಸ್ ಆಫ್ ಚೆಕಿಂಗ್ ದಿ ಎಕ್ಸಿಸ್ಟೆನ್ಸ್, ಓನರ್ಶಿಪ್, valuation and accuracy of an asset and liability shown in the balance sheet. ಅಂದ್ರೆ ವೆರಿಫಿಕೇಶನ್ಸ್ ಅಂದ್ರೆ ಜಸ್ಟ್ ಚೆಕಿಂಗ್ ದಿ ಎಕ್ಸಿಸ್ಟೆನ್ಸ್ ಏನೇನು ಇರುತ್ತೆ ಎಲ್ಲ ಚೆಕ್ ಮಾಡ್ತಕ್ಕಂಥದ್ದು. ಓನರ್ಶಿಪ್ ಯಾರಲ್ಲಿ ಇದ್ರೆ, ಸೊ ವ್ಯಾಲ್ಯೂಯೇಷನ್ ಹೇಗೆ ಮಾಡಿದ್ದಾರೆ, ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಎಷ್ಟಿದೆ, ಬ್ಯಾಲೆನ್ಸ್ ಶೀಟ್ ಅಲ್ಲಿ ಎಷ್ಟು ತೋರಿಸಿದ್ದಾರೆ, ಅವ್ರ ಹತ್ರ ಎಷ್ಟಿದೆ ಅನ್ನೋದನ್ನ ವೆರಿಫೈ ಮಾಡ್ತಕ್ಕಂಥದ್ದು ವೆರಿಫಿಕೇಶನ್ಸ್ ಅಂತ ಕರಿತೀವಿ. ವಾಟ್ ಈಸ್ ಎಂಬಲ್ಸ್ಮೆಂಟ್ ಆಫ್ ಕ್ಯಾಶ್ ಅಂತ ಕೇಳ್ತಾರೆ. ಸೊ ಇಟ್ ಮೀನ್ಸ್ ಮಿಸ್ಅಪ್ರೋಪ್ರಿಯೇಷನ್ ಅಥವಾ ಥೆಫ್ಟ್ ಆಫ್ ಕ್ಯಾಶ್ ಬೈ ಎ ಪರ್ಸನ್ ಇಂಟ್ರೆಸ್ಟೆಡ್ ವಿತ್ ಹ್ಯಾಂಡ್ಲಿಂಗ್ ಮನಿ. ಯಾರು ಮನಿಯನ್ನ ಹ್ಯಾಂಡ್ಲಿಂಗ್ ಮಾಡ್ತಾ ಇರ್ತಾನೆ ಅವನು ಮಿಸ್ಅಪ್ರೋಪ್ರಿಯೇಟ್ ಮಾಡಿರ್ತಾನೆ ಅಥವಾ ಥೆಫ್ಟ್ ಮಾಡಿರ್ಬೋದು ಆ ಕ್ಯಾಶ್ ಅನ್ನ, ಅದನ್ನ ನಾವು ಎಂಬಲ್ಸ್ಮೆಂಟ್ ಆಫ್ ಕ್ಯಾಶ್ ಅಂತ ಕರಿತೀವಿ. ಹೂ ಕ್ಯಾನ್ ಅಪಾಯಿಂಟ್ ಆಡಿಟರ್ ಆಫ್ ದಿ ಕಂಪನಿ ಅಂತ ಕೇಳ್ಬೋದು ನೋಡಿ. ಯೂಶಲಿ ಆಡಿಟರ್ ಆಫ್ ದಿ ಕಂಪನೀಸ್ ಆರ್ ಅಪಾಯಿಂಟೆಡ್ ಬೈ ದಿ ಶೇರ್ ಹೋಲ್ಡರ್ಸ್ ಇನ್ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್. ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಶೇರ್ ಹೋಲ್ಡರ್ಸ್ ಆಡಿಟರ್ಸ್ ನ ಅಪಾಯಿಂಟ್ ಅನ್ನ ಮಾಡ್ತಕ್ಕಂಥದ್ದು. ವಾಟ್ ಈಸ್ ಕೋಡ್ ಆಫ್ ಎಥಿಕ್ಸ್ ಆಫ್ ಆಡಿಟರ್ಸ್ ಅಂತ ಕೇಳಿದ್ದಾರೆ. ಸೊ ನೋಡಿ, ಕೋಡ್ ಆಫ್ ಎಥಿಕ್ಸ್ ಆಫ್ ಆಡಿಟರ್ಸ್ ಮೀನ್ಸ್ ಇಟ್ ರೆಫರ್ಸ್ ಟು ದಿ ಪ್ರೊಫೆಷನಲ್ ಪ್ರಿನ್ಸಿಪಲ್ಸ್ such as integrity, objectivity, confidentiality, honesty and independence that an auditor must follow while performing audit work. ಅಂದ್ರೆ ಆಡಿಟ್ ವರ್ಕ್ ಅನ್ನ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಆಡಿಟರು ಕೆಲವೊಂದು ಪ್ರಿನ್ಸಿಪಲ್ಸ್ ಅನ್ನ ಫಾಲೋ ಮಾಡಬೇಕು. ಅದೇ ಕೋಡ್ ಆಫ್ ಎಥಿಕ್ಸ್ ಅಂತ ಕರಿತೀವಿ. ಎಥಿಕ್ಸ್, ಇಂಟಿಗ್ರಿಟಿ ಇರಬೇಕು, ಮೊರಾಲಿಟಿ ಇರಬೇಕು, ಅಥವಾ ಆನೆಸ್ಟಿ ಇರಬೇಕು, ಕಾನ್ಫಿಡೆನ್ಶಿಯಾಲಿಟಿ ಇರಬೇಕಾಗುತ್ತೆ. ಸೊ ವೈಲ್ ಪರ್ಫಾರ್ಮಿಂಗ್ ಆಡಿಟ್ ವರ್ಕ್ ಅನ್ನ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಇವೆಲ್ಲ ಪ್ರೊಫೆಷನಲ್ ಪ್ರಿನ್ಸಿಪಲ್ಸ್ ಅನ್ನ ಫಾಲೋ ಮಾಡಬೇಕು. ಅದನ್ನೇ ಕೋಡ್ ಆಫ್ ಎಥಿಕ್ಸ್ ಆಫ್ ಆಡಿಟರ್ ಅಂತ ಕರೀತಕ್ಕಂಥದ್ದು. ವಾಟ್ ಈಸ್ ಇಂಟರ್ನಲ್ ಚೆಕ್ ಅಂತ ಕೇಳಿದರೆ ನೋಡಿ, ಇಂಟರ್ನಲ್ ಚೆಕ್ ಈಸ್ ಎ ಸಿಸ್ಟಮ್ ಅಂಡರ್ ವಿಚ್ ದ ವರ್ಕ್ ಆಫ್ ಒನ್ ಎಂಪ್ಲಾಯಿ ಈಸ್ ಆಟೋಮ್ಯಾಟಿಕಲಿ ಚೆಕ್ಡ್ ಬೈ ಅನದರ್ ಟು ಪ್ರಿವೆಂಟ್ ಎರರ್ಸ್ ಅಂಡ್ ಫ್ರಾಡ್ಸ್. ಅಂದ್ರೆ ಇಂಟರ್ನಲ್ ಚೆಕ್ ಅಂದ್ರೆ ಒಬ್ಬ ವ್ಯಕ್ತಿ ಏನು ವರ್ಕ್ ಅನ್ನ ಕಂಪ್ಲೀಟ್ ಮಾಡಿರ್ತಾನೆ ಇಮಿಡಿಯೇಟ್ ಆಗಿ ಅದೇ ವರ್ಕ್ ಅನ್ನ ಇನ್ನೊಬ್ಬ ವ್ಯಕ್ತಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಬಿಕಾಸ್ ಆಫ್ ಟು ಅವಾಯ್ಡ್
ಟು ಪ್ರಿವೆಂಟ್ ಎರರ್ಸ್, ಫ್ರಾಡ್ಸ್ ಅಥವಾ ಮಿಸ್ಅಪ್ರೋಪ್ರಿಯೇಷನ್ಸ್ ಏನೆಲ್ಲ ಆಗಿದೆಯಾ ಅದನ್ನ ಚೆಕ್ ಮಾಡ್ಲಿಕ್ಕೆ ಒಬ್ಬ ವ್ಯಕ್ತಿ ಏನ್ ವರ್ಕ್ ಕಂಪ್ಲೀಟ್ ಮಾಡಿರ್ತಾನೆ ಅದನ್ನೇ ಇಮಿಡಿಯೇಟ್ ಆಗಿ ಇನ್ನೊಬ್ಬ ವ್ಯಕ್ತಿ ಅದನ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ ಬಿಕಾಸ್ ಆಫ್ ಟು ಪ್ರಿವೆಂಟ್ ದಿ ಎರರ್ಸ್ ಅಂಡ್ ಫ್ರಾಡ್ಸ್. ಅದನ್ನ ನಾವು ಇಂಟರ್ನಲ್ ಚೆಕ್ ಅಂತ ಕರಿತೀವಿ. ವಾಟ್ ಈಸ್ ವೇಜಸ್ ಅಂತ ಕರಿತೀವಿ. ಯೂಶಲಿ ವೇಜಸ್ ಅಂತಕ್ಕಂಥದ್ದು ಕೂಲಿ ಅಂತ ಕರಿತೀವಿ. ಏನು ವರ್ಕರ್ಸ್ ವರ್ಕ್ ಮಾಡಿರ್ತಾರೆ ಅವರಿಗೆ ಕೊಡ್ತಕ್ಕಂಥ ಒಂದು ಪೇಮೆಂಟ್, ಅದನ್ನ ವೇಜಸ್ ಅಂತ ಕರಿತೀವಿ. ಒಂದು ಡೈಲಿ ಬೇಸ್ ಮೇಲೆ ಕೊಡಬಹುದು, ಇಲ್ಲ ಅವರ್ಸ್ಲಿ ಬೇಸ್ ಮೇಲೆ ವೇಜಸ್ ಅನ್ನ ಕೊಡಬಹುದು. ಅದೇ ಅಲ್ಲಿ ಇರ್ತಕ್ಕಂಥದ್ದು. ವೇಜಸ್ ಆರ್ ಪೇಮೆಂಟ್ ಮೇಡ್ ಟು ವರ್ಕರ್ಸ್ ಆರ್ ಎಂಪ್ಲಾಯೀಸ್ ಫಾರ್ ವರ್ಕ್ ಡನ್ ಬೈ ದೆಮ್, ಯೂಶಲಿ ಕ್ಯಾಲ್ಕುಲೇಟೆಡ್ ಆನ್ ಡೈಲಿ ಆರ್ ಅವರ್ಲಿ ಬೇಸಿಸ್ ಮೇಲೆ ಕೊಡ್ತಕ್ಕಂಥದ್ದು. ವಾಟ್ ಈಸ್ ಇಂಟ್ಯಾಂಜಿಬಲ್ ಅಸೆಟ್ ಅಂತ ಕೇಳಿದರೆ ನಿಮಗೆ ಗೊತ್ತಿರಬೇಕು. ಇಂಟ್ಯಾಂಜಿಬಲ್ ಅಸೆಟ್ ಈಸ್ ಅನ್ ಅಸೆಟ್ ದಟ್ ಹ್ಯಾಸ್ ನೋ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಬಟ್ ಇಟ್ ಹ್ಯಾಸ್ ಅ ವ್ಯಾಲ್ಯೂ, ಲೈಕ್ ಗುಡ್ ವಿಲ್, ಪೇಟೆಂಟ್, ಟ್ರೇಡ್ ಮಾರ್ಕ್, ಕಾಪಿರೈಟ್. ಪ್ರಿನ್ಸಿಪಲ್ ಆಗಿ ಬರೀತೀರಾ ಅಂತ ಹೇಳಿದ್ರೆ ಇಂಟ್ಯಾಂಜಿಬಲ್ ಅಸೆಟ್ಸ್ ಆರ್ ಅನ್ ಅಸೆಟ್ ವಿಚ್ ಡೋ ನಾಟ್ ಹ್ಯಾವ್ ಎನಿ ಕೈಂಡ್ ಆಫ್ ಫಿಸಿಕಲ್ ಎಕ್ಸಿಸ್ಟೆನ್ಸ್ ಆರ್ ವಿ ಕಾಂಟ್ ಏಬಲ್ ಟು ಸೀನ್ ಆರ್ ಟಚ್. ನಾವು ಯಾವ ಅಸೆಟ್ಸ್ ಅನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಟಚ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆ ತರದವು ನಾವು ಇಂಟ್ಯಾಂಜಿಬಲ್ ಅಸೆಟ್ಸ್ ಅಂತ ಕರಿತೀವಿ. ಹೂ ಕ್ಯಾನ್ ಎಕ್ಸ್ಟ್ರಾ ರೆಮ್ಯುನರೇಷನ್, ಯಾವಾಗ ಆಡಿಟರ್ ಎಕ್ಸ್ಟ್ರಾ ರೆಮ್ಯುನರೇಷನ್ ತಗೋಬಹುದು ಅಂತ ಏನಾದ್ರು ಕೇಳಿದ್ರೆ ನೋಡಿ, ಆಡಿಟರ್ ಕ್ಯಾನ್ ಗೆಟ್ ಎನ್ ಎಕ್ಸ್ಟ್ರಾ ರೆಮ್ಯುನರೇಷನ್ ವೆನ್ ಈ ಈಸ್ ಅಸೈನ್ಡ್ ಅಡಿಷನಲ್ ವರ್ಕ್ ಬಿಯಾಂಡ್ ಈಸ್ ನಾರ್ಮಲ್ ಡ್ಯೂಟೀಸ್. ಅವನ ನಾರ್ಮಲ್ ಡ್ಯೂಟೀಸ್ ನ ಜೊತೆಗೆ ಅಡಿಷನಲ್ ಆಗಿ ಎಕ್ಸ್ಟ್ರಾ ಡ್ಯೂಟೀಸ್ ಅನ್ನ ಅಸೈನ್ ಮಾಡಿದ್ರೆ ಅವಾಗ ಆಡಿಟರ್ಸ್ ಆರ್ ಎಲಿಜಿಬಲ್ ಟು ಗೆಟ್ ಎಕ್ಸ್ಟ್ರಾ ರೆಮ್ಯುನರೇಷನ್ಸ್ ಅನ್ನ ತಗೊಳಕ್ಕೆ ಎಲಿಜಿಬಲ್ ಇರ್ತಾರೆ. ಸೊ ಆ ಅಡಿಷನಲ್ ವರ್ಕ್ ಅನ್ನ ವಿತ್ ಅಪ್ರೂವಲ್ ಆಫ್ ಕಂಪನಿ ಅಥವಾ ಶೇರ್ ಹೋಲ್ಡರ್ಸ್ ಇಂದ ಅಪ್ರೂವಲ್ ಆಗಿ ಬರಬೇಕಾಗುತ್ತೆ. ವಾಟ್ ಈಸ್ ಕ್ವಾಲಿಫೈಡ್ ಆಡಿಟ್ ರಿಪೋರ್ಟ್ ಅಂತ ಕೇಳಿದರೆ ನೋಡಿ, ಕ್ವಾಲಿಫೈಡ್ ಆಡಿಟ್ ರಿಪೋರ್ಟ್ ಈಸ್ ಅ ರಿಪೋರ್ಟ್ issued by the auditors when he has certain reservation or certain disagreements regarding specific item in the financial statement. ಯಾವಾಗ ಆಡಿಟರ್ಗೆ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ ಅಲ್ಲಿ ಯಾವ್ದಾದ್ರು ಒಂದು ಐಟಮ್ ಅಥವಾ ಯಾವ್ದಾದ್ರು ಒಂದು ಟ್ರಾನ್ಸಾಕ್ಷನ್ಸ್ ಮೇಲೆ ಅವ್ರಿಗೆ ಡಿಸಗ್ರಿಮೆಂಟ್ಸ್ ಇದ್ರೆ ಅವಾಗ ಇಶ್ಯೂ ಮಾಡ್ತಕ್ಕಂಥ ಒಂದು ರಿಪೋರ್ಟ್ ಅನ್ನ ಕ್ವಾಲಿಫೈಡ್ ರಿಪೋರ್ಟ್ ಅಂತ ಕರೀತಾರೆ. ವಾಟ್ ಈಸ್ ಎರರ್ಸ್ ಆಫ್ ಒಮಿಷನ್ಸ್ ಅಂತ ಹೇಳಿದ್ರೆ ನೋಡಿ, ಎರರ್ಸ್ ಆಫ್ ಒಮಿಷನ್ ಅಕರ್ಸ್ ವೆನ್ ದ ಟ್ರಾನ್ಸಾಕ್ಷನ್ ಕಂಪ್ಲೀಟ್ಲಿ ಅಥವಾ ಪಾರ್ಷಿಯಲಿ ಒಮಿಟೆಡ್ ಫ್ರಮ್ ದಿ ಬುಕ್ಸ್ ಆಫ್ ಅಕೌಂಟ್ಸ್. ನೀವು ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಕಂಪ್ಲೀಟ್ ಆಗಿ ಅಥವಾ ಪಾರ್ಷಿಯಲ್ ಆಗಿ ಅದನ್ನ ಬಿಟ್ಟಿದ್ದೀರಾ ಅಥವಾ ಮಿಸ್ಅಪ್ರೋಪ್ರಿಯೇಟ್ ಮಾಡಿ ರೆಕಾರ್ಡ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಅದನ್ನ ನಾವು ಎರರ್ಸ್ ಆಫ್ ಒಮಿಷನ್ಸ್ ಅಂತ ಕರಿತೀವಿ. ಆಡಿಟ್ ನೋಟ್ಬುಕ್ ಅಂತ ಇದೆ ನೋಡಿ, ಸಿಂಪಲ್. ಆಡಿಟ್ ನೋಟ್ಬುಕ್ ಇಸ್ ಎ ಬುಕ್ ಮೇಂಟೈನ್ ಬೈ ಆಡಿಟರ್. ಆಡಿಟರ್ ಒಂದು ಬುಕ್ ಅನ್ನ ಮೇಂಟೈನ್ ಮಾಡ್ತಕ್ಕಂಥದ್ದೇ ಆಡಿಟ್ ನೋಟ್ಬುಕ್ ಅಂತ ಬರೀತೀರಿ. ಏನಕ್ಕೆ ಆ ಬುಕ್ ಅನ್ನ ಮೇಂಟೈನ್ ಮಾಡ್ತಾರೆ ಅಂದ್ರೆ ಟು ರೆಕಾರ್ಡ್ ಇಂಪಾರ್ಟೆಂಟ್ ಅಬ್ಸರ್ವೇಷನ್, ಎರರ್ಸ್, ಕ್ವೈರೀಸ್, ನೋಟಿಸ್ ಡ್ಯೂರಿಂಗ್ ದಿ ಕೋರ್ಸ್ ಆಫ್ ಆಡಿಟ್. ಆಡಿಟ್ ಅನ್ನ ಮಾಡೋ ಸಂದರ್ಭದಲ್ಲಿ ಆಡಿಟರ್ ಏನೆಲ್ಲ ಅಬ್ಸರ್ವೇಷನ್ ಮಾಡ್ತಾನೆ, ಏನೆಲ್ಲ ಎರರ್ಸ್ ಅನ್ನ ಫೈಂಡ್ ಔಟ್ ಮಾಡ್ತಾನೆ, ಏನೆಲ್ಲ ಕ್ವೈರೀಸ್ ಅನ್ನ ನೋಟಿಸ್ ಮಾಡ್ತಾನೆ, ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಳ್ಳೋಕೆ ಆಡಿಟರ್ ಮೇಂಟೈನ್ ಮಾಡ್ತಕ್ಕಂಥ ಒಂದು ಬುಕ್ ಅನ್ನ ಆಡಿಟ್ ನೋಟ್ ಬುಕ್ ಅಂತ ಕರೀತಾರೆ. ವಾಟ್ ಆರ್ ದ ಫ್ಲೋಟಿಂಗ್ ಅಸೆಟ್ಸ್ ಅಂತ ಇದೆ. Floating assets are an asset which keep changing in the value and form during the course of business, like stock, debt or cash. Floating ಅಂದ್ರೆ ಒಂದು ಅಸೆಟ್ ನ ವ್ಯಾಲ್ಯೂ ಪ್ರತಿ ಸಲನೂ ಕೂಡ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ ಡ್ಯೂರಿಂಗ್ ದಿ ಕೋರ್ಸ್ ಆಫ್ ಬಿಸ್ನೆಸ್. ಆ ತರ ನಾವು ಫ್ಲೋಟಿಂಗ್ ಅಸೆಟ್ಸ್ ಅಂತ ಹೇಳಿದ್ರೆ ಅಸೆಟ್ಸ್ ನ ವ್ಯಾಲ್ಯೂ ದಿನಾನು ಕೂಡ ಅದು ಚೇಂಜ್ ಆಗ್ತಾನೆ ಇರ್ತಾ ಹೋಗುತ್ತೆ. ಸೊ ಅವನ್ನ ನಾವು ಫ್ಲೋಟಿಂಗ್ ಅಸೆಟ್ಸ್ ಅಂತ ಕರಿತೀವಿ. ಸ್ಟಾಕ್, ಡೆಟ್ ಆರ್ ಕ್ಯಾಶ್ ಆರ್ ಬೆಸ್ಟ್ ಎಕ್ಸಾಂಪಲ್. What is tax audit ಅಂತ ಇದೆ. Tax audit is the examination of books of accounts and verify whether income, expenses, tax are correctly reported as per IT law. ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಎಲ್ಲ ಎಕ್ಸ್ಪೆನ್ಸಸ್, ಇನ್ಕಮ್ಸ್ ಅನ್ನ ಕರೆಕ್ಟ್ ಆಗಿ ರೆಕಾರ್ಡ್ ಮಾಡಿದಾರ, ರಿಪೋರ್ಟ್ ಮಾಡಿದಾರ ಅಂತಕ್ಕದನ್ನ ಎಕ್ಸಾಮೈನ್ ಮಾಡ್ತಕ್ಕಂಥದ್ದೇ ಟ್ಯಾಕ್ಸ್ ಆಡಿಟ್ ಅಂತ ಕರಿತೀವಿ. ವಾಟ್ ಈಸ್ ವ್ಯಾಲ್ಯೂಯೇಷನ್ ಅಂತ ಕೇಳ್ಬೋದು. ವ್ಯಾಲ್ಯೂಯೇಷನ್ ಈಸ್ ದಿ ಪ್ರೋಸೆಸ್ ಆಫ್ ಡಿಟರ್ಮೈನಿಂಗ್ ದ ಮಾನಿಟರಿ ವ್ಯಾಲ್ಯೂ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಅಟ್ ಪರ್ಟಿಕ್ಯುಲರ್ ಪೀರಿಯಡ್ ಆಫ್ ಟೈಮ್. ಸೊ ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ನ ಮಾನಿಟರಿ ವ್ಯಾಲ್ಯೂ, ಮನಿ ವ್ಯಾಲ್ಯೂನ ಡಿಟರ್ಮೈನ್ ಮಾಡ್ತಕ್ಕಂಥದ್ದೇ ವ್ಯಾಲ್ಯೂಯೇಷನ್ಸ್ ಅಂತ ಕರೀತಕ್ಕಂಥದ್ದು. ವಾಟ್ ಈಸ್ ಹೂ ಈಸ್ ಕಂಪನಿ ಆಡಿಟರ್ ಅಂತ ಕೇಳಿದ್ದಾರೆ. ಸೊ ಕಂಪನಿ ಆಡಿಟರ್ ಇಸ್ ಎ ಕ್ವಾಲಿಫೈಡ್ ಪರ್ಸನ್ ಅಪಾಯಿಂಟೆಡ್ ಟು ಎಕ್ಸಾಮೈನ್ ದಿ ಅಕೌಂಟ್ಸ್ ಆಫ್ ದಿ ಕಂಪನಿ ಅಂಡ್ ರಿಪೋರ್ಟ್ ಟು ಶೇರ್ ಹೋಲ್ಡರ್. ಶೇರ್ ಹೋಲ್ಡರ್ಸ್ಗೆ ಕಂಪನಿ ಬುಕ್ಸ್ ಆಫ್ ಅಕೌಂಟ್ಸ್ ಎಕ್ಸಾಮೈನ್ ಮಾಡಿ ರಿಪೋರ್ಟ್ ಕೊಡ್ಲಿಕ್ಕೆ ಯಾರು ಕ್ವಾಲಿಫೈಡ್ ಪರ್ಸನ್ ಅಪಾಯಿಂಟ್ ಮಾಡ್ಕೊಂಡಿರ್ತಾನೆ ಅವನೇ ಕಂಪನಿ ಆಡಿಟರ್ ಅಂತ ಕರಿತೀವಿ. ಮೆನ್ಷನ್ ಎನಿ 2 ಟೈಪ್ಸ್ ಆಫ್ ಫ್ರಾಡ್ಸ್ ಅಂತ ಇದೆ. ಒಂದು ಮಿಸ್ಅಪ್ರೋಪ್ರಿಯೇಷನ್ ಆಫ್ ಕ್ಯಾಶ್, ಮ್ಯಾನಿಪುಲೇಷನ್ ಆಫ್ ಅಕೌಂಟ್ಸ್. ಇವೆರಡು ಕೂಡ 2 ಟೈಪ್ಸ್ ಆಫ್ ಫ್ರಾಡ್ಸ್. ಒಂದು ಮಿಸ್ಅಪ್ರೋಪ್ರಿಯೇಷನ್ ಆಫ್ ಕ್ಯಾಶ್, ಮ್ಯಾನಿಪುಲೇಷನ್ ಆಫ್ ಅಕೌಂಟ್ಸ್.
ವಾಟ್ ಈಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ರೆವಿನ್ಯೂ ಎಕ್ಸ್ಪೆಂಡಿಚರ್ ಈಸ್ ಅನ್ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಫಾರ್ ಡೇ ಟು ಡೇ ಬಿಸ್ನೆಸ್ ಆಪರೇಷನ್ ಹೂಸ್ ಬೆನಿಫಿಟ್ ಈಸ್ ರಿಸೀವ್ಡ್ ವಿತ್ ಇನ್ ಒನ್ ಅಕೌಂಟಿಂಗ್ ಇಯರ್ ಕಾಲ್ಡ್ ಆಸ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಅಂದ್ರೆ ಏನು ದಿನನಿತ್ಯದ ಡೇ ಟು ಡೇ ಬಿಸ್ನೆಸ್ ಆಪರೇಷನ್ಸ್ ಅಲ್ಲಿ ಏನೆಲ್ಲ ಎಕ್ಸ್ಪೆಂಡಿಚರ್ ಬರುತ್ತೆ ಅದನ್ನೇ ರೆವಿನ್ಯೂ ಎಕ್ಸ್ಪೆಂಡಿಚರ್ಸ್ ಅಂತ ಕರೀತಕ್ಕಂಥದ್ದು. ವಾಟ್ ಈಸ್ ಮೆಂಟ್ ಬೈ ಓಚಿಂಗ್ ಅಂತ ಕೇಳ್ಬೋದು. ಓಚಿಂಗ್ ಈಸ್ ದ ಪ್ರೋಸೆಸ್ ಆಫ್ ವೆರಿಫೈಯಿಂಗ್ ಅಕೌಂಟಿಂಗ್ ಎಂಟ್ರೀಸ್ ವಿತ್ ದ ಹೆಲ್ಪ್ ಆಫ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕಾಲ್ಡ್ ಆಸ್ ಓಚರ್ಸ್. ಅಂದ್ರೆ ಓಚಿಂಗ್ ಅಂದ್ರೆ ಇಟ್ ಈಸ್ ಒನ್ ಆಫ್ ದಿ ಪ್ರೋಸೆಸ್ ವೆರಿಫೈಯಿಂಗ್ ದಿ ಅಕೌಂಟಿಂಗ್ ಎಂಟ್ರೀಸ್ ಅನ್ನ ವೆರಿಫೈಡ್ ಮಾಡೋದು ವಿತ್ ದಿ ಹೆಲ್ಪ್ ಆಫ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಕಾಲ್ಡ್ ಆಸ್ ಓಚರ್ಸ್. ಓಚರ್ ಏನ್ ಡಾಕ್ಯುಮೆಂಟ್ಸ್ ಇರುತ್ತೆ ಆ ಡಾಕ್ಯುಮೆಂಟ್ ನ ಸಹಾಯದಿಂದ ಅಕೌಂಟಿಂಗ್ ಎಂಟ್ರೀಸ್ ಅನ್ನ ವೆರಿಫೈಡ್ ಮಾಡ್ತಕ್ಕಂಥದ್ದೇ ಓಚಿಂಗ್ ಅಂತ ಕರಿತೀವಿ. ಮೀನಿಂಗ್ ಆಫ್ ಪ್ರೊಫೆಷನಲ್ ಎಥಿಕ್ಸ್ ಕೇಳಿದರೆ, professional ethics are the normal principles and standards that govern the conduct and behavior of professionals. ಅಂದ್ರೆ ಒಂದು ಆಡಿಟರ್ ಆಗಿರ್ಬೋದು ಅಥವಾ ಯಾವುದೇ ವ್ಯಕ್ತಿ ಆಗಿರ್ಬೋದು ಪ್ರೊಫೆಷನಲ್ ಎಥಿಕ್ಸ್ ಅನ್ನ ಫಾಲೋ ಮಾಡಬೇಕಂದ್ರೆ ನಾರ್ಮಲ್ ಪ್ರಿನ್ಸಿಪಲ್ಸ್ ಅಂಡ್ ಸ್ಟ್ಯಾಂಡರ್ಡ್ಸ್ ದಟ್ ಆರ್ ಗೌನ್ ಟು ಕಂಡಕ್ಟ್ ದಿ ಬಿಹೇವಿಯರ್ ಆಫ್ ದಿ ಪ್ರೊಫೆಷನಲ್ ಲೈಕ್ ಇಂಟಿಗ್ರಿಟಿ, ಆನೆಸ್ಟಿ ಅಥವಾ ಪಂಕ್ಚುಯಾಲಿಟಿ ಆಗಿರ್ಬೋದು. ಇವೆಲ್ಲ ಕೂಡ ಕೋಡ್ ಆಫ್ ಕಂಡಕ್ಟ್ ಅಥವಾ ಪ್ರೊಫೆಷನಲ್ ಎಥಿಕ್ಸ್ ಅಂತ ಕರೀತೀವಿ. What do you mean by civil liability of company auditor ಅಂತ ಕೇಳ್ಬೋದು. So civil liability of company auditor refers the legal responsibility to compensate for the losses caused due to negligence or misconduct. ನೆಗ್ಲಿಜೆನ್ಸಿ ಅಥವಾ ಮಿಸ್ಕಂಡಕ್ಟ್ ಅನ್ನ ಮುಖಾಂತರ ಆ ಕಂಪನಿಗೆ ಏನಾದರೂ ಲಾಸ್ ಆದ್ರೆ ಸೊ ಈಸ್ ದ ಲೀಗಲ್ ರೆಸ್ಪಾನ್ಸಿಬಲ್ ಟು ಕಾಂಪನ್ಸೇಟ್ ಫಾರ್ ಲಾಸಸ್ ವಾಟ್ ಎವರ್ ದಿ ಲಾಸಸ್ ಇಸ್ ಹ್ಯಾಪನ್ ಟು ದಟ್ ಕಂಪನಿ ಬಿಕಾಸ್ ಆಫ್ ಹಿಸ್ ನೆಗ್ಲಿಜೆನ್ಸಿ ಆರ್ ಹಿಸ್ ಮಿಸ್ಕಂಡಕ್ಟ್. ಅದನ್ನ ನಾವು ಸಿವಿಲ್ ಲಯಬಿಲಿಟಿ ಅಂತ ಕರಿತೀವಿ. ಸೊ ಇಷ್ಟು ಕ್ವಶನ್ಸ್ ನಿಮಗೆ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ಕೇಳಬಹುದಾದಂತಹ ರಿಪೀಟೆಡ್ ಕ್ವಶನ್ಸ್ ನಿಮ್ಗೆ ಎಕ್ಸ್ಪೆಕ್ಟ್ ಮಾಡಬಹುದು. ಇದರಲ್ಲಿ ಕೆಲವೊಂದು ಕ್ವಶನ್ಸ್ ಕಂಪಲ್ಸರಿ ಇದ್ದೇ ಇರ್ತವೆ. ಸೊ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಸೊ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.